ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಹಾವು ಕಡಿತದಿಂದ ಅನೇಕ ಜನರು ಪ್ರಾಣ ಕಳೆದುಕೊಳ್ತಾರೆ. ಹಳ್ಳಿಗಳಲ್ಲಿ ಹಾವು ಕಡಿತದ ಸಾವುಗಳು ಹೆಚ್ಚಾಗ್ತಾನೆ ಇದೆ. ಆದರೆ ಭಾರತದಲ್ಲಿ ಕಂಡುಬರುವ ಎಲ್ಲ ರೀತಿಯ ಹಾವುಗಳು ವಿಷಕಾರಿ ಇರೋದಿಲ್ಲ. ಕೆಲವು ಜಾತಿಗಳು ಮಾತ್ರ ತುಂಬ ವಿಷಕಾರಿಯಾಗಿರುತ್ತೆ. ಹಾವು ಕಡಿತದಿಂದಾಗಿ ದೇಹದ ಮೇಲೆ ಸೌಮ್ಯವಾದ ಪರಿಣಾಮದಿಂದ ಹಿಡಿದು ತೀವ್ರವಾದ ಪರಿಣಾಮದವರೆಗೂ ಸಾಧ್ಯ ಇದೆ. ಚಿಕಿತ್ಸೆಯಲ್ಲಿ ವಿಳಂಬ ಮಾಡುವುದಕ್ಕೆ ಜೀವಕ್ಕೆ ಮಾರಕವಾಗಬಹುದು. ಹಾವಿನ ವಿಷವು ನಿಮಿಷಗಳು ಅಥವಾ ಗಂಟೆಗಳಲ್ಲಿ ಮನುಷ್ಯನನ್ನು ಕೊಲ್ಲುತ್ತೆ. ಭೂಮಿಯ ಮೇಲೆ ಹಲವು ಬಗೆಯ ಹಾವುಗಳಿವೆ, ಆದರೆ ಇವುಗಳಲ್ಲಿ 20% ಹಾವುಗಳು ಮಾತ್ರ ವಿಷಪೂರಿತವಾಗಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ವಿಷಕಾರಿಯಲ್ಲದ ಹಾವುಗಳು ಕಚ್ಚಿದರೂ ಅವು ಹೆದರಿ ತಮ್ಮ ಪ್ರಾಣವನ್ನು ತೆಗೆದುಕೊಳ್ತವೆ. ವಿಷಪೂರಿತ ಹಾವುಗಳು ಕಚ್ಚಿದಾಗ ಸಹಜವಾಗಿ ಎಲ್ಲರಿಗೂ ಭಯ ಉಂಟಾಗುತ್ತೆ, ಏಕೆಂದರೆ ಅದು ನಮ್ಮ ಪ್ರಾಣವನ್ನೇ ತೆಗೆದು ಬಿಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ಅಂತಹ ಹಾವುಗಳು ಕಚ್ಚಿದಾಗ ಏನು ಮಾಡಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬುದು ತುಂಬಾ ಮುಖ್ಯವಾಗಿರುತ್ತೆ. ಹಾವು ಕಚ್ಚಿದ ತಕ್ಷಣ ಯಾರೂ ಸಾಯುವುದಿಲ್ಲ. ಅದರ ವಿಷ ದೇಹದ ತುಂಬ ಹರಿದಾಗ ಮಾತ್ರ ಆಪತ್ತು ಎದುರಾಗುತ್ತೆ. ಸಾಮಾನ್ಯವಾಗಿ ಹಾವು ಕಚ್ಚಿದ ನಂತರ ಒಬ್ಬ ವ್ಯಕ್ತಿ ತುಂಬ ಭಯಪಡುತ್ತಾನೆ. ಹಾಗಾಗಿ ಅವನ ಹೃದಯ ಬಡಿತ ಹೆಚ್ಚಾಗುತ್ತೆ. ಇದರಿಂದ ವಿಷವು ದೇಹಾದ್ಯಂತ ಹರಡುತ್ತದೆ. ಹಾವು ಕಚ್ಚಿದಾಗ ವಿಷ ದೇಹದ ತುಂಬ ಹರಡಬಾರದು, ಜೀವಕ್ಕೆ ಆಪತ್ತು ತಂದ್ಕೋಬಾರ್ದು ಎಂದರೆ ಮೊದಲು ನೀವು ಶಾಂತವಾಗಿರುವುದು ಬಹಳ ಮುಖ್ಯ. ಆದುದರಿಂದಲೇ ತಜ್ಞರು ಹಾವು ಕಚ್ಚಿದಾಗ ಗಾಬರಿಯಾಗಬೇಡಿ, ಆದಷ್ಟು ನಿರ್ಭೀತೆಯಿಂದಿರಿ ಎಂದು ಹೇಳುತ್ತಾರೆ. ಹಾವು ಕಚ್ಚಿದಾಗ ನೀವು ಒಬ್ಬರೇ ಇದ್ದರೆ ತಕ್ಷಣ 108 ಅಥವಾ 112ಕ್ಕೆ ಕರೆ ಮಾಡಿ. ನೀವು ಒಬ್ಬಂಟಿಯಾಗಿಲ್ಲದಿದ್ದರೆ ನಿಮ್ಮ ಸುತ್ತಮುತ್ತಲಿನವರ ಸಹಾಯದಿಂದ ನೀವು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ತಲುಪಬೇಕು. ಆಸ್ಪತ್ರೆಗೆ ತೆರಳಿದ ತಕ್ಷಣ ಹಾವು ಕಚ್ಚಿರುವ ಬಗ್ಗೆ ವೈದ್ಯರಿಗೆ ಮಾಹಿತಿ ನೀಡಬೇಕು. ಅಂದರೆ ಹಾವಿನ ಬಣ್ಣ, ಉದ್ದ, ಪಟ್ಟೆಗಳು, ಕತ್ತಿನ ಗೆರೆಗಳು ಇತ್ಯಾದಿ ಈ ಎಲ್ಲ ಮಾಹಿತಿ ನೀಡುವುದರಿಂದ ವೈದ್ಯರಿಗೆ ಚಿಕಿತ್ಸೆ ನೀಡಲು ಸುಲಭವಾಗುತ್ತದೆ. ಅನೇಕ ಜನರು ವಿಷವು ದೇಹಕ್ಕೆ ಹರಡಬಾರದು ಎಂದು ಹಾವು ಕಚ್ಚಿದ ಜಾಗದ ಮೇಲೆ ಬಿಗಿಯಾದ ಹಗ್ಗವನ್ನು ಕಟ್ಟುತ್ತಾರೆ. ಇದರಿಂದ ವಿಷ ದೇಹದ ತುಂಬ ಹರಡುವುದನ್ನು ತಡೆಯಬಹುದು. ಆದರೆ ಹೀಗೆ ಮಾಡುವುದು ಅಪಾಯಕಾರಿ ಕೂಡ ಹೌದು, ಏಕೆಂದರೆ ರಕ್ತ ಪೂರೈಕೆಯ ಕೊರತೆಯಿಂದಾಗಿ ಆ ಭಾಗದ ಶಾಶ್ವತ ವೈಫಲ್ಯಕ್ಕೆ ಕಾರಣವಾಗಬಹುದು. ಆಯುರ್ವೇದ ತಜ್ಞರ ಪ್ರಕಾರ ಹಾವು ಕಚ್ಚಿದವರಿಗೆ ತುಪ್ಪವನ್ನು ತಕ್ಷಣ ತಿನ್ನಿಸಬೇಕು ಮತ್ತು ವಿಷವು ಒಳಗೆ ಹರಡುವುದನ್ನು ತಡೆಯಲು ವಾಂತಿ ಮಾಡಿಸಬೇಕು. ಅದೂ ಅಲ್ಲದೆ ಹಾವು ಕಚ್ಚಿದ ವ್ಯಕ್ತಿಗೆ 10ರಿಂದ 15 ಬಾರಿ ಬೆಚ್ಚನೆಯ ಆಹಾರ ನೀಡಿ ವಾಂತಿ ಬರುವಂತೆ ಮಾಡಬೇಕು ಎಂದು ಆಯುರ್ವೇದ ತಜ್ಞರ ಪ್ರಕಾರ ಹೇಳಲಾಗುತ್ತೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.